ಕಲಬುರಗಿ ನಗರದ ಕುಸನೂರು ರಸ್ತೆಯಲ್ಲಿರುವ ಆರೋಗ್ಯ ಕಾಂಪೋನೆಂಟ್ ರಕ್ತ ಸಂಗ್ರಹ ನಿಧಿ ಕೇಂದ್ರದಲ್ಲಿ ರಾಷ್ಟ್ರೀಯ ವೈದ್ಯ ದಿನ ಹಾಗೂ ಪತ್ರಿಕಾ ದಿನಾಚರಣೆ ಆಚರಿಸಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಮತ್ತು ಕಲ್ಯಾಣ ಜ್ಯೋತಿ ಕನ್ನಡ ದಿನಪತ್ರಿಕೆ ಸಂಪಾದಕ ಮಲ್ಲಿಕಾರ್ಜುನ್ ಪಗಡೆ ಮತ್ತು ಗಣ್ಯರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಪಾದಕ ಮಲ್ಲಿಕಾರ್ಜುನ್ ಪಗಡೆಯವರು, ವೈದ್ಯರು ಹಾಗೂ ಪತ್ರಕರ್ತರು ಸಮಾಜದ ಎರಡು ಕಣ್ಣುಗಳಿದ್ದಂತೆ ಸದಾ ಸಮಾಜಕ್ಕಾಗಿ ಹಗಲಿರುಳು ದುಡಿಯುತ್ತಿದ್ದಾರೆ. ವೈದ್ಯರನ್ನ ಸಮಾಜದಲ್ಲಿ ದೇವರ ಸಮಾನ ಎಂದು ಪರಿಗಣಿಸಲಾಗುತ್ತೆ. ಇವರು ಮಾನವನ ಆರೋಗ್ಯವನ್ನ ಸುಧಾರಿಸಲು, ರೋಗಗಳನ್ನ ಪತ್ತೆ ಹಚ್ಚಲು ಮತ್ತು ಸೂಕ್ತ ಚಿಕಿತ್ಸೆ ನೀಡಲು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟವರು. ಯಾರಿಗಾದರೂ ಆರೋಗ್ಯದಲ್ಲಿ ತೊಂದರೆಯಾದಾಗ ಬೆಂಬಲವಾಗಿ ನಿಲ್ಲುವ ವೈದ್ಯರು ಹಗಲಿರುಳು ನಿಸ್ವಾರ್ಥವಾಗಿ ದುಡಿಯುತ್ತಾರೆ. ಕಾಯಿಲೆಗಳ ಲಕ್ಷಣಗಳನ್ನು ಅಧ್ಯಯನ ಮಾಡಿ ರೋಗಕ್ಕೆ ಕಾರಣವನ್ನ ಪತ್ತೆ ಹಚ್ಚಿ ಅದಕ್ಕೆ ತಕ್ಕಂತೆ ಔಷಧಿ ಅಥವಾ ಶಸ್ತ್ರಚಿಕಿತ್ಸೆ ಮಾಡುತ್ತಾರೆ. ಇನ್ನು ಪತ್ರಿಕಾ ರಂಗದಲ್ಲಿ ಸುದ್ದಿ ತಿಳಿಯಬೇಕೆಂದರೆ ಬಹುಪಾಲು ಮಂದಿ ಪತ್ರಿಕೆಯನ್ನ ಹಿಡಿದುಕೊಂಡು ಕೂರುವುದಿಲ್ಲ. ಕೈಯಲ್ಲಿ ಸ್ಮಾರ್ಟ್ ಫೋನ್, ಟ್ಯಾಬ್ ಇದ್ದರೆ ಸಾಕು. ಇಂಟರ್ನೆಟ್ ಸಂಪರ್ಕವಿದ್ದರೆ ಜಗತ್ತಿನ ಯಾವ ಭಾಗದ ವಿಷಯವನ್ನ ಕೂಡ ಅಂಗೈಯಲ್ಲಿ ಹಿಡಿದುಕೊಂಡು ನೋಡಬಹುದು ಎಂಬಂತಾಗಿದೆ. ತಂತ್ರಜ್ಞಾನದ ಬೆಳವಣಿಗೆ ಸುದ್ದಿ ಮಾಧ್ಯಮದ ಮೇಲೆ ಕೂಡ ಇಷ್ಟರ ಮಟ್ಟಿನ ಪರಿಣಾಮ ಬೀರಿದೆ. ಆದರೂ ಕೂಡ ಪತ್ರಿಕೆಗಳನ್ನ ಹಿಡಿದುಕೊಂಡು ಅಕ್ಷರಗಳನ್ನ ಓದುವುದೆಂದರೆ ಅದರ ಮಜಾನೇ ಬೇರೆ. ಕಾಗದದ ಸ್ಪರ್ಶ ಹಿತಾನುಭವ ನೀಡುತ್ತೆ. ಅದು ಮಾಧ್ಯಮದಲ್ಲಿ ಸಿಗಲಾರದು. ಮಾನವನ ಸರ್ವತೋಮುಖ ಬೆಳವಣಿಗೆಯಲ್ಲಿ ಮುದ್ರಣ ಕಲೆ ಮಹತ್ತರ ಪಾತ್ರ ವಹಿಸಿದೆ. ಮುದ್ರಣ ಮಾಧ್ಯಮ ಜಗತ್ತಿನ ಎಲ್ಲಾ ದೇಶಗಳನ್ನ ಹತ್ತಿರಕ್ಕೆ ತಂದಿದೆ ಹಾಗೂ ಪರಿಚಯಿಸಿಕೊಟ್ಟಿದೆ. ಮೊದಲು ಪುಸ್ತಕಗಳು, ನಂತರ ನಿಯತಕಾಲಿಕೆಗಳು ಹಾಗೂ ದಿನಪತ್ರಿಕೆಗಳು ಜ್ಞಾನದ ಪ್ರಸರಣ ಆರಂಭಿಸಿದವು ಎಂದು ತಿಳಿಸಿದರು. ಇಲ್ಲಿ ನಾವು ಸ್ಟೋರ್ ಮಾಡ್ತೇವೆ ಕಾಂಪೋನೆಂಟ್ ಸ್ಟೋರೇಜ್ ಅಂದ್ರೆ ನಮ್ಗೆ ಇದು ಒಂದು ಸಪರೇಟ್ ಆಗಿ ಒಂದು ಸ್ಟೋರ್ ರೂಮ್ ಸರ್. ಇದು ನಾವು ಖಾಲಿ ರಕ್ತಗಳು ಸ್ಟೋರ್ ಮಾಡೋದು ಇದೆ. ಇಲ್ಲೆಲ್ಲ ಫ್ರಿಜಸ್ ಇದೆ. ಇದು ಪ್ಲೇಟ್ಲೆಟ್ ಎಜಿಟೇಟರ್ಸ್ ಅದು. ಇದು ಇರೋದು 5 days ಇರುತ್ತೆ ಸರ್. ಇದು ಕಂಪಲ್ಸರಿ ಎಜಿಟೇಷನ್ ಅಲ್ಲಿ ಇರಬೇಕು ಸರ್. ರೋಟೇಟ್ ಮೋಷನ್ ಅಲ್ಲೇ ಇರಬೇಕು 5 days ತನಕ ರೋಟೇಟ್ ಇದೆ. 5 days ಇರುತ್ತೆ ಸರ್ ಪ್ಲೇಟ್ಲೆಟ್ಸ್. 5 days ಅಷ್ಟೇ ಸರ್. ಇಲ್ಲ ಅದು ಬಂದಿರುತ್ತೆ ಸರ್. ಈ ಸ್ಟೋರೇಜ್ ಫಾರ್ 5 days. 5 days ಆದಮೇಲೆ ಇದು ಎಕ್ಸ್ಪೈರ್ ಆಗುತ್ತೆ. ವ್ಯಾಲಿಡಿಟಿ ಓನ್ಲಿ 5 days. ಖಾಲಿ ಪ್ಲೇಟ್ಲೆಟ್ಸ್ 5 days. ಇದು ಪ್ಲಾಸ್ಮಾ ಸರ್. ಇದನ್ನು ಬಿಳಿ ರಕ್ತ ಒಂದು ಇದು 1 year ಇರ್ತದೆ ಸರ್ ಎಕ್ಸ್ಪೈರ್. ಬಿಳಿ ರಕ್ತ ಸಪೋಸ್ ಈಗ ಸ್ನೇಕ್ ಬೈಟ್ ನಾವು ಹಚ್ಚಿದ್ರೆ ಅಥವಾ ಗಾಯಗಳು ಎಲ್ಲರೂ ಹೆಚ್ಚಿನ ಮನುಷ್ಯರು ಸುಟ್ಟು ಹೋದ್ರು ಮತ್ತೆ ಹೆಚ್ಚಿನ ನರಗಳು ಕಟ್ಟಾಯ್ತು, ಬ್ಲೀಡಿಂಗ್ ಹೆಚ್ಚಿಗೆ, ರಕ್ತಸ್ರಾವ ಹೆಚ್ಚಿಗಾಯ್ತು ಅಂದ್ರೆ ಇದರಿಂದ ಯೂಸ್ ಆಗ್ತದೆ ಸರ್ ಆ ಪೇಷಂಟ್ಗಳಿಗೆ. ಇದು 1 year ಇರ್ತದೆ ಸರ್ ಪ್ಲಾಸ್ಮಾ. ಇದರಲ್ಲಿ -40 ನಲ್ಲೇ ಇರ್ಬೇಕು ಸರ್. -80 to -40 ಒಳಗಡೆ ಇರ್ಬೇಕು ಸರ್. ಇದು ಐಸಲ್ಲೇ ಇರ್ಬೇಕು ಸರ್. ಇದು ಯಾವಾಗ ನಾವು ಕೊಡ್ತೀವಲ್ಲ ಇದಕ್ಕೆ ಲಿಕ್ವಿಡ್ ಮಾಡಿನೇ ಕೊಡ್ತೀವಿ ಸರ್. ಪವರ್ ಮಾಡಿ ಅಂದ್ರೆ ಮೆಲ್ಟ್ ಮಾಡಿನೇ ಕೊಡ್ತೀವಿ. ಕಂಪ್ರೆಷನ್ ಮಾಡಿ ಕೊಡ್ತೀವಿ. ಒಂದ್ಸತಿ ಮೆಲ್ಟ್ ಆದ್ಮೇಲೆ ಮತ್ತೆ ಮೆಲ್ಟ್ ಮಾಡೋದು ಇದು ಮಾಡೋದಿಲ್ಲ, ಐಸ್ ಮಾಡೋದಿಲ್ಲ. ಒನ್ ಟೈಮ್ ಯಾವಾಗ ಆಯ್ತು ಕಾಲ ಅಷ್ಟೇ. ಫಾವಿಂಗ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಕಾನ್ಸನ್ ಮಾಡಬೇಕು ಸರ್. ಇದು ಒಂದು ಸ್ವಲ್ಪ ಲೈಟ್ ಇದು ಕಲರ್ ಡಿಫರೆನ್ಸ್ ಕಲರ್ಸ್ ಸರ್. ಅದು ಪ್ರೋಟೀನ್ ಲೆವೆಲ್ ಇರ್ತದೆ. ಎಲ್ಲ ಡೋನರ್ಸ್ ಒಂದೇ ತರ ಪ್ರೋಟೀನ್ ಇರ್ತದೆ. ಕೆಲವೊಬ್ರು ಹೆಚ್ಚಿಗೆ ಇರ್ತದೆ, ಕೆಲವೊಬ್ರು ಕಮ್ಮಿ ಇರ್ತದೆ. ಕೆಲವೊಬ್ರು HP ಲೋ ಇರ್ತದೆ, ಕೆಲವೊಬ್ರು ಕಮ್ಮಿ ಇರ್ತದೆ. ಆ ತರ ಡಿಪೆಂಡ್ ಅಪಾನ್. ಒಂದೊಂದು ಸರ್ತಿ ಏನಾಗುತ್ತೆ ಸರ್, ಊಟ ಮಾಡಿದ ತಕ್ಷಣ ಕೊಟ್ಟರೆ ವೈಟ್ ಫರಕ್ ಆಗುತ್ತೆ. ಹಾಲು ಮಿಲ್ಕಿ ತರ ಬರ್ತದೆ, ಅದನ್ನು ಬರ್ತದೆ. ಸಿರೋಲಜಿ ಲ್ಯಾಬ್ ರೂಮ್ ಅಂತ ಹೇಳಿ. ಸಿರೋಲಜಿ ಅಂತಂದ್ರೆ ಈಗ ನಾವು ಪೇಷಂಟಿಗೆ ಎಲ್ಲ ನಾವು ಬ್ಲಡ್ ಟೆಸ್ಟ್ ಮಾಡಿದೆವು, ಕಾಂಪೋನೆಂಟ್ ಎಲ್ಲ ಪ್ರಿಪೇರ್ ಮಾಡಿದ್ಮೇಲೆ ಈಗ ನಾವು ಪೇಷಂಟ್ಗೆ ಕೊಡಬೇಕಲ್ಲ ಸರ್. ಈ ಬ್ಲಡ್ ಪೇಷಂಟ್ಗೆ ರಿಕ್ವೈರ್ಮೆಂಟ್ ಬೇಕಂತಂದ್ರೆ ಆ ಪೇಷಂಟ್ ಅಲ್ಲಿ ಡಾಕ್ಟರ್ಸ್ ಒಂದು ಪ್ರಿಸ್ಕ್ರಿಪ್ಷನ್ ಬರ್ದಿರ್ತಾರೆ, ಒಂದು ಲೆಟರ್ ಬರ್ದಿರ್ತಾರೆ. ಯಾವತ್ತ ಅಂತಂದ್ರೆ ಇಲ್ಲಿ ಈ ತರ ಒಂದು ಬರ್ದು ಕೊಟ್ಟಿರ್ತಾರೆ ಅವರು. ಈ ತರ ಡಾಕ್ಟರ್ಸ್ ಬರ್ತಿರ್ತಾರೆ ಸರ್ ರಿಕ್ವೆಷನ್ ಫಾರ್ಮ್. ಇದರ ಮೇಲೆ ಏನು ಬರ್ತಿರ್ತಾರೆ, ಕೈಂಡ್ಲಿ ಅರೇಂಜ್ 1 unit of O positive blood ಅಂದ್ರೆ ಇದು ಕೊಟ್ಟ ತಕ್ಷಣ ಇದರ ಜೊತೆಗೆ ಒಂದು 2 ಸ್ಯಾಂಪಲ್ ಕೊಟ್ಟಿರ್ತಾರೆ. ಒಂದು ಕೆಂಪಂದು, ಒಂದು ನೀಲಿ ಕಲರ್, ಪರ್ಪಲ್ ಕಲರ್ 2 ಕೊಟ್ಟಿರ್ತಾರೆ. ಅದನ್ನು ತಗೊಂಡು ನಾವು ಇಲ್ಲಿ ಕ್ರಾಸ್ ಮ್ಯಾಚಿಂಗ್ ಮಾಡ್ತೀವಿ. ಅಂದ್ರೆ ಪೇಷಂಟ್ ಇದು ಬ್ಲಡ್ ಮತ್ತೆ ನಾವು ಬ್ಲಡ್ ಬ್ಯಾಗಿಂಗ್ ಯಾರು ಬ್ಲಡ್ ಕೊಟ್ಟಿರ್ತಾರಲ್ಲ ಆ ಬ್ಲಡ್ ಎರಡನ್ನೂ ಮ್ಯಾಚ್ ಆಗ್ಯದ ಇಲ್ಲ, ಕಂಪೇಟೇಬಲ್ ಇಲ್ಲ ಅಂದ್ರೆ ಆ ಪೇಷಂಟ್ಗೆ ಕೊಡ್ಬೋದಾ ಇಲ್ಲ ಅಂತ ಹೇಳಿ ಇಲ್ಲೇ ನಾವು ಬ್ಲಡ್ ಗ್ರೂಪಿಂಗ್ ಪ್ಲಸ್ ಕ್ರಾಸ್ ಮ್ಯಾಚಿಂಗ್ ಈ ರೂಮಲ್ಲಿ ಮಾಡ್ತೀವಿ ಸರ್. ಇಲ್ಲಿ ಇದೇ ಒಂದು ಪೇಷಂಟ್ ಸ್ಯಾಂಪಲ್ ಈ ತರ ಸ್ಟೋರ್ ಮಾಡಿರ್ತೀವಿ ಸರ್. 7 days ಇದು ಆ ಥರ ಮೊದಲೇ ಕೊಟ್ಟಿದ್ದಾರೆ ಸರ್. ಇದು ಮನೆ ಈ ಥರ ಹಾಸ್ಪಿಟಲ್ ಕಡೆಯಿಂದ ಈ ಥರ ಟ್ಯೂಬ್ ಕೊಡ್ತಾರೆ. ಇದು ನಾವು ಬ್ಯಾಗಿಂಗ್ ಮ್ಯಾಚ್ ಮಾಡಿದ್ದು ಸ್ವಲ್ಪ ಸ್ಯಾಂಪಲ್ ಇಟ್ಕೊಳ್ಬೇಕು. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಯಾವುದೇ ರಿಯಾಕ್ಷನ್ಸ್ ಆಯಿತು ಅಂತಂದ್ರೆ ಮತ್ತೆ ಸ್ವಲ್ಪ ರೀಕ್ರಾಸ್ ಚೆಕ್ ಮಾಡಲಿಕ್ಕೆ ಅದಕ್ಕಂತೇಳಿ ಈ ಥರ ಸ್ಯಾಂಪಲ್ ಇಡ್ತೀವಿ ಸರ್ ನಾವು 8 days ತನಕ.
ಇದು ನಮ್ಮದು ಬ್ಲಡ್ ಫ್ರೀಜರ್ ಸರ್, ಈಗ ಸ್ಟಾಕ್ ಇದ್ದು ಇದು ಸರ್. ಹಾಂ ಸರ್, ಈ ಥರ ಎಲ್ಲ ಗ್ರೂಪ್ ಇರುತ್ತೆ ಸರ್. ಇದು A ಪಾಸಿಟಿವ್, ಇದು B ಪಾಸಿಟಿವ್, ಮತ್ತು ಇಲ್ಲಿ ಕೆಳಗಡೆ AB ಪಾಸಿಟಿವ್ ಮತ್ತು O ಪಾಸಿಟಿವ್, ಎಲ್ಲ ಗ್ರೂಪ್ ವೈಸ್ ಇಲ್ಲಿ ಇಟ್ಟಿರ್ತೀವಿ ಸರ್. ಯಾವ ಪೇಷಂಟಿಗೆ ಬರುತ್ತೆ ನಾವು ಅಲ್ಲಿ ಕ್ರಾಸ್ ಮ್ಯಾಚಿಂಗ್ ಮಾಡಿ ಕೇಸಿಂದ ಇಲ್ಲಿ ಕ್ರಾಸ್ ಮ್ಯಾಚಿಂಗ್ ಮಾಡ್ತೀವಿ ಸರ್. ಪೇಷಂಟಿಂದು ಮತ್ತು ಬ್ಯಾಗಿಂದು ಮ್ಯಾಚ್ ಮಾಡಿದ್ರೆ ಕೊಡೋದು ಅಲ್ಲಿ ಥರ ಕಂಪ್ಲೀಟ್ಲಿ ಪೂರ ಕ್ರಾಸ್ ಚೆಕ್ ಆದರೆ ಅದು ಫೈನಲಿಗೆ ರಿಸೆಪ್ಷನಿಗೆ ಹೋಗೋದು, ಅಲ್ಲಿ ಬಿಲ್ಲಿಂಗ್ ಸೆಕ್ಷನ್ಗೆ ಹೋಗ್ತೀವಿ ಸರ್. ಹಾಂ, ನೆಗೆಟಿವ್ ಹೋಗಿದ್ದೆ ಸರ್, ಸಿಗ್ದು ಸರ್, ಸಿಗ್ಬೋದು. ಇಲ್ಲ ಸಿಗ್ಬೋದು ಸರ್, ಸಿಗ್ಬೋದು. AB ನೆಗೆಟಿವ್, O ನೆಗೆಟಿವ್. ಏನಂದ್ರೆ AB ನೆಗೆಟಿವ್ನ ಭಾಳ ಇದೆ ಸರ್. ಯಾಕಂದ್ರೆ ನಮ್ಮಲ್ಲಿ ಹೆಂಗಿರ್ತಾರೆ ಸರ್, ಯಾಕೆ ಕೊಟ್ಕೊಂಡಿರ್ತಾರಲ್ಲ ನೆಗೆಟಿವ್, ಅವ್ರದ್ದು ನೋಡ್ತೀವಿ ಸರ್, ನಾವು ಬರ್ಕೊಂಡು ಇಟ್ಕೊಂಡು ಸರ್. ನಾವು ಎಲ್ಲ ಕ್ಯಾಂಪಲ್ಲೇ ಮಾಡ್ತೀವಿ ಸರ್. ಯಾರು ಸೆಲ್ಫ್ ಆಗಿ ಕೆಲವು ಬರ್ತ್ಡೇ ಇರ್ತಾರಲ್ಲ ಸರ್, ಬಂದಿಲ್ಲಿ ಡೊನೇಷನ್ ಮಾಡ್ತಾರೆ. ಅವ್ರದ್ದೇನು ಮಾಡ್ತೀವಿ ಸರ್, ನಾವು ಡೇಟ್ ಆಫ್ ಬರ್ತ್ ಆಫ್ ಡೇಟ್ ಎಲ್ಲ ಬರ್ಕೊಂಡು ಇಟ್ಕೊಳ್ತೀವಿ. ಆ ಡೇಟ್ ನೋಡಿ ಅವ್ರಿಗೆ ಫಾಲೋ ಮಾಡ್ತೀವಿ ಸರ್. ನಿಮ್ದು ಡೇಟ್ ಆಫ್ ಬರ್ತ್ ಯಾರಿಗೆ ಸರ್? ಎಕ್ಸಾಂಪಲ್ ನಮಗೊಂದು AB ನೆಗೆಟಿವ್ ರೆಡಿ ನಾವು ಹೊರಗಡೆ ಇರ್ತಿರ್ತೀವಿ. ಓಕೆ ಸರ್, ಹೊರಗಡೆ ಓಕೆ ಸರ್. ಅಲ್ಲೇ ಕಳಿಸ್ತಾರೆ. ಇಲ್ಲ ಇಲ್ಲ ಸರ್, ಅವ್ರು ಬರ್ತಾರೆ ಇಲ್ಲ ಬ್ಲಡ್ ಬ್ಯಾಂಕ್ನಲ್ಲಿ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಬೆಡ್ ಬೇಕು ಸರ್, ಅವರಿಗೆಲ್ಲ ರಿಫ್ರೆಶ್ಮೆಂಟ್ ಆಗಲ್ಲ ಸರ್. ಯಾಕಂದ್ರೆ ಬಿಸಿಲು ಇರ್ತದೆ, ಅವ್ರಿಗೆ ಒಂದು ಜಾಗ ಬೇಕಲ್ಲ ಸರ್. ಎಮರ್ಜೆನ್ಸಿ ಇರ್ತಲ್ಲ. ಇಲ್ಲ, ಎಮರ್ಜೆನ್ಸಿ ಇದ್ರೆ ಬೇಕಾದ್ರೆ ಅಟ್ಲೀಸ್ಟ್ ಹಾಸ್ಪಿಟಲಲ್ಲಿ ಡ್ರಾ ಮಾಡ್ಕೋಬಹುದು ಸರ್. ಬಟ್ ಹೊರಗೆ ರೋಡಿನ ಮೇಲೆ ಮಾಡೋದೇ ಇಲ್ಲ ಸರ್. ಅಟ್ಲೀಸ್ಟ್ ಹಾಸ್ಪಿಟಲಲ್ಲಿ ಮಾಡಿ ಕೇಸ್ ಇಮಿಡಿಯೇಟ್ಲಿ ನಾವು ಟೆಸ್ಟ್ ಮಾಡಿ ಕೊಡ್ಬೋದು ಅಲ್ಲಿಂದ. ಹಾಂ, ಯಾಕಂದ್ರೆ ಹೊರಗೆ ಎಲ್ಲೇ ಮಾಡೋದೇ ಇಲ್ಲ. ಯಾಕಂದ್ರೆ ಅವ್ರು ಊಟ ಮಾಡಿರ್ತಾರೆ, ನಾವು ಕೌನ್ಸಿಲಿಂಗ್ ಮಾಡಬೇಕಲ್ಲ ಸರ್. ಹಿಂಗೆ ಡೈರೆಕ್ಟ್ ಆಗಿ ತಗೊಳ್ಳೋದು ಯಾರೇ ಬಂದರೂ ಕೂಡ ಕೌನ್ಸಿಲಿಂಗ್ ಮಾಡೋದ್ರೆ ಹಾಂ, ತಗೊಳ್ಳೋದೇ ಇಲ್ಲ ಸರ್. ಕೆಲವೊಬ್ರು ಬಂದಿರ್ತಾರೆ ಸರ್, ನಾವು ಕುಡಿದು ಬಂದಿರ್ತಾರೆ, ಅವ್ರು ಹೇಳಲ್ಲ ಸರ್, ಬಂದು ನಮ್ಮ ಬ್ಲಡ್ ಕೊಡ್ತಾರೆ. ಯಾಕಂದ್ರೆ ಕೆಲವೊಬ್ರು ಡ್ರಿಂಕ್ ಮಾಡಿರ್ತಾರೆ, ಕೆಲವೊಬ್ರು ನಿದ್ದೆ ಆಗಿರಲ್ಲ ಬರೋಬ್ರಿ, ಕೆಲವೊಬ್ರು ಪಟ್ಟು 1 ತಿಂಗಳು ಆಗಿರಲ್ಲ, ಅವನು ಬಂದಿರ್ತಾರೆ. ಯಾಕಂದ್ರೆ ಸರ್ ಇದು ಕೆಂಪು ರಕ್ತಗಳದ್ದು 35 ಡೇಸ್ ಸರ್ ಅಷ್ಟೇ. ಅವ ಆಯ್ತು ಅಷ್ಟರೊಳಗೆ ಯೂಸ್ ಮಾಡಿಬಿಡ್ತೀವಿ ಸರ್, ಇಲ್ಲಾಂದ್ರೆ ಎಕ್ಸ್ಪೈರ್ ಆಗಿಬಿಡುತ್ತೆ ಸರ್. ಬಟ್ ನಾವೇನು ಮಾಡ್ತೀವಿ ಸರ್, ಇವತ್ತು ಕೊಟ್ಟರೆ ಅಂತ ತಿಳ್ಕೊಂಡು ನಿಮ್ಗೆ ಯಾರಾದರೂ ಡೊನೇಟ್ ಅದನ್ನು ಇಟ್ಕೊಂಡು ನಮ್ಮ ಹತ್ರ ಇದ್ದಿದ್ದು ಕೊಡ್ತೀವಿ ನಾವು. ಯಾರು ರೀಸೈಕಲ್ ಆಗ್ತದೆ ಅಂದರೆ ಒಂದು ಫ್ರೆಶ್ ಇಟ್ಕೋತಾ ಇರಬೇಕು. ನಾವು ಹಳಿದಿರ್ತಾರೆ ಹೆಂಗಿರ್ತದೋ ಹಂಗೆ ನಾವು ಇಶ್ಯೂ ಮಾಡ್ತಾ ಇತ್ತು, ಪೇಷಂಟಿಗೆ ಯೂಸ್ ಆಗ್ತದೆ. ಮತ್ತೆ ಅದು ಫ್ರೆಶ್ ಕೊಡ್ಕೋತಾ ಹೋದ್ರೆ ಹಳಿದೆಲ್ಲ ಎಕ್ಸ್ಪೈರ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಬ್ಲಡ್ ಸಿಗೋದೇ ಭಾಳ ಕಷ್ಟ. ಅದಕ್ಕಂತೇಳಿ ಯಾರು ರಿಪ್ಲೇಸ್ಮೆಂಟ್ ಕೊಟ್ಟಲ್ಲ, ನಮ್ಮ ಹತ್ರ ಇಟ್ಕೋತೀವಿ, ನಮ್ಮ ಹತ್ರ ಬ್ಲಡ್ ಇತ್ತು ಅವ್ರಿಗೆ ಕೊಡ್ತೀವಿ. ಬ್ಲಡ್ ಡೊನೇಷನ್ ಯಾರು ರಕ್ತದಾನ ಮಾಡ್ತಾರಲ್ಲ ಅವ್ರಿಗೆ ಕೌನ್ಸಿಲಿಂಗ್ ಮಾಡೋದು ಸರ್. ಅಂತಂದರೆ ಅವ್ರಿಗೆ ಏನದ ಏನಾಗ್ಯದ ಅವ್ರ ಫ್ಯಾಮಿಲಿ ಎಲ್ಲ ಹಿಸ್ಟ್ರಿ ಕೇಳೋದು ಸರ್. ಅವ್ರಿಗೆ ಹಿಸ್ಟ್ರಿ ಚೆಕ್ ಮಾಡಿನೇ ನೆಕ್ಸ್ಟ್ ಪ್ರೊಸೆಸ್ ಮಾಡೋದು, ಅದಕ್ಕೆ ಕೌನ್ಸಿಲಿಂಗ್. ಡೈರೆಕ್ಟಾಗಿ ಬ್ಲಡ್ ತೊಗೊಳಂಗಿಲ್ಲ. ಫಸ್ಟ್ ಅವ್ನು ಕೌನ್ಸಿಲಿಂಗ್ ಮಾಡಬೇಕು ಸರ್. ಅಂತಂದರೆ ಅವ್ನಿಗೆ ಮೊದಲು ಯಾವ್ದಾದ್ರು ರೋಗ ಇತ್ತೇನೋ, ಅದ್ರ ನಿಮ್ದು ಏನಾವುದಂದ್ರೆ ನಿಮ್ಗೆ ಒಂದು ಡಿಸೀಸಸ್ ಇತ್ತೇನೋ, ಯಾವುದಾದ್ರೂ ಒಂದು ಸರ್ಜರಿ ಆಗಿದ್ದೇನೋ, ಏನು ಆಲ್ಕೋಹಾಲ್ ಮಾಡಿದ್ದೀರಾ, ಡ್ರಿಂಕ್, ಏನು ನಿದ್ದೆ ಕರೆಕ್ಟ್ ಆಗಿಲ್ಲ, ಆ ಥರ ಕೌನ್ಸಿಲಿಂಗ್ ಮಾಡೋದು ಫಸ್ಟ್. ಅಂದರೆ ಡೊನೇಷನ್ ಮಾಡೋಕ್ಕಿಂತ ಮೊದಲೇ ಪ್ರೀ ಕೌನ್ಸಿಲಿಂಗ್. ಇದು ಕೌನ್ಸಿಲಿಂಗ್ ರೂಮ್ ಅಂತ ಮಾಡಿದೆವು ಬ್ಲಡ್ ಡೊನೇಷನ್ ಸಲುವಾಗಿ. ಈಗ ನೆಕ್ಸ್ಟ್ ಆಗಿ ಬರೋದು ಮೆಡಿಕಲ್ ಎಕ್ಸಾಮಿನೇಷನ್ ರೂಮ್. ಅಂದರೆ ಅವ್ರದ್ದು ಎಲ್ಲ HB, ಅವ್ರದ್ದು ವೇಟು, ಈ ರೂಮಲ್ಲಿ HB ಎಲ್ಲ ಚೆಕ್ ಮಾಡ್ತೇವೆ. ಅಂದರೆ ಡೋನರ್ದು ನಮ್ದು ಏನೇನು ಬ್ಲಡ್ ಡೊನೇಟ್ ಮಾಡ್ತಾರಲ್ಲ ಅವ್ರದ್ದು BP ಇದೆನಾ, ಶುಗರ್ ಇದೆನಾ, ಅವ್ರದ್ದು ವೇಟ್ ಎಷ್ಟು, ತೂಕ ಎಷ್ಟು, ಎಲ್ಲನೂ ಇಲ್ಲಿ ವೇಟ್ ಮಾಡಿ ನೆಕ್ಸ್ಟ್ ಏನೋ ಪ್ರೊಸೀಜರ್ಗೆ ಕಳಿಸ್ಕೊಡ್ತೀವಿ ನಾವು ಡೋನರ್ ಸಲುವಾಗಿ. ಈಗ ನೆಕ್ಸ್ಟ್ ಬರೋದು ಬ್ಲಡ್ ಕಲೆಕ್ಷನ್ ರೂಮ್. ಅದೆಲ್ಲ ಮೆಡಿಕಲ್ ಎಕ್ಸಾಮಿನೇಷನ್ ಆದಮೇಲೆ ಅವರು ಇಲ್ಲಿಗೆ ಬಂದು ಡೊನೇಟ್ ಮಾಡಬೇಕು. ಬ್ಲಡ್ ಡೊನೇಷನ್ ಅಲ್ಲೆಲ್ಲ ಚೆಕಪ್ ಆದಮೇಲೆ ಇಲ್ಲಿ ಬಂದು ಡೊನೇಷನ್ ಅವ್ರು ಅಂದರೆ ಎಕ್ಸೆಪ್ಟ್ ಆಗಿರ್ತಾರೆ ಡೋನರ್. ಯಾರು ಎಕ್ಸೆಪ್ಟ್ ಆಗಿರ್ತಾರೆ ಇಲ್ಲಿ ಬಂದು ಡೊನೇಷನ್ ಮಾಡಬೇಕು, ಬ್ಲಡ್ ಡೊನೇಷನ್. ಇದು ಬ್ಲಡ್ ಡೊನೇಷನ್ ರೂಮ್. ಡೊನೇಷನ್ ಆದಮೇಲೆ ಅವರಿಗೆ ರಿಫ್ರೆಶ್ಮೆಂಟ್ ರೂಮ್ ಅಂತ ಇದೆ. ಹಾಂ, ರಿಫ್ರೆಶ್ಮೆಂಟ್ ರೂಮ್ ಅಂತಂದರೆ ಡೋನರ್ ಆದಮೇಲೆ ಅವರಿಗೆ ಚಕ್ಕರ್ ಇಕ್ಕರ್ ಬರೋದು, ಅವ್ರಿಗೆ ಏನಾರ ಈ ಥರ ಆಯ್ತಪ್ಪ ಅಂತಂದರೆ ಇಲ್ಲಿ ಬೆಡ್ ಇದೆ, ಅವ್ರು ಬಂದು ರೆಸ್ಟ್ ರೂಮ್. ಅಂದರೆ ಅವ್ರಿಗೆ ಡೋನರ್ಸ್ಗಳಿಗೆ ಸ್ವಲ್ಪ ಕಂಫರ್ಟ್ ಆಗೋ ತನಕ ಅವರಿಗೆ ಇಲ್ಲಿ ರೆಸ್ಟ್ ರೂಮ್ ಅಂತ ಮಾಡಿದ್ದಾರೆ. ಇದರಲ್ಲಿ ನಾವು ಜ್ಯೂಸ್ ಗೀಸ್ ಅವರಿಗೆ ರಿಫ್ರೆಶ್ಮೆಂಟ್ ಸಲುವಾಗಿ ಜ್ಯೂಸ್ ಆಯಿತು, ಆ್ಯಪಲ್ಸ್, ಫ್ರೂಟ್ಸ್ ಇದು ನೆಕ್ಸ್ಟ್ ಸ್ಟೋರ್ ಕಮ್ ರೆಕಾರ್ಡ್ ರೂಮ್ಸ್. ಅಂದರೆ ನಮ್ದು ಎಲ್ಲ ಡಾಕ್ಯುಮೆಂಟ್ಸು, ನಮ್ದು ಈವನ್ ಎಂಟಿ ಬ್ಯಾಗ್ಸು ಎಲ್ಲ ರೆಕಾರ್ಡ್ಸ್, ನಮ್ದೇನು ಬ್ಲಡ್ ಬ್ಯಾಂಕಿನ ಡಾಕ್ಯುಮೆಂಟ್ಸ್ ಇದೆಲ್ಲ ಈ ರೂಮಲ್ಲಿ ನಾವು ಸ್ಟೋರ್ ಮಾಡ್ತೀವಿ, ರೆಕಾರ್ಡ್ಸ್ ರೂಮ್ ಅಂತ. ನೆಕ್ಸ್ಟ್ ಇರೋದು TTD ಲ್ಯಾಬ್ ರೂಮ್. TTD ಲ್ಯಾಬ್ ಅಂತಂತಂದ್ರೆ ಈಗ ನೆಕ್ಸ್ಟ್ ಡೊನೇಷನ್ ಮಾಡಿದ ಮೇಲೆ ನೆಕ್ಸ್ಟ್ ಪ್ರೊಸೀಜರ್. ಈಗ ಡೊನೇಷನ್ ಮಾಡಿದ್ದಾರೆ ಅವ್ರು ಡೋನರ್, ಈಗ ಅವ್ರದ್ದು ಟೆಸ್ಟಿಂಗ್ ಮಾಡಬೇಕಲ್ಲ. ಅವ್ರದ್ದಲ್ಲಿ ಟೆಸ್ಟಿಂಗ್ ಆಗೋದು 5 ಟೆಸ್ಟ್ ಆಗುತ್ತೆ ಬ್ಲಡ್ ಬ್ಯಾಂಕಲ್ಲಿ. ಒಂದು HIV, ಒಂದು HbSAg, ಒಂದು HCV, ಒಂದು VDRL, ಒಂದು ಮಲೇರಿಯಾ. ಇವು ಇಷ್ಟು ಟೆಸ್ಟ್ ಇಲ್ಲಿ ಆಗುತ್ತೆ. ಇದು ಎಲೈಸಾ ಟೆಸ್ಟ್ ಮಾಡ್ತೀವಿ ನಾವು ಇಲ್ಲಿ. ಈಗೆಲ್ಲ ಲ್ಯಾಬಲ್ಲಿ ಮಾಡ್ತಾರೆ, ಟ್ರೈಡಾಟ್ ಮೆಥಡ್ ಮಾಡ್ತಾರೆ, ಇಮಿಡಿಯೇಟ್ಲಿ ವಿತಿನ್ 15-20 ಮಿನಿಟ್ಸಲ್ಲಿ ರಿಸಲ್ಟ್ ಹೇಳ್ಬಿಡ್ತಾರೆ. ಬಟ್ ನಮ್ಮ ಹತ್ರ ಇಲ್ಲ, ಇಲ್ಲಿ ಮಿನಿಮಮ್ 3 to 4 hours ಬೇಕು ಇದು ಒಂದು ಟೆಸ್ಟ್ ಆಗಲಿಕ್ಕೆ. ಇದ್ರ ವಿತಿನ್ 1 ಮಂತಲ್ಲಿ ಯಾವುದಾದ್ರೂ ಪಾಸಿಟಿವ್ ಬಂತಂದ್ರೆ ವಿತಿನ್ 1 ಮಂತ್ ಇದ್ರೂ ತೋರಿಸ್ತೀವಿ. ಬಟ್ ಅದು ಲ್ಯಾಬಲ್ಲಿ ಇದ್ದಿದ್ದು ಮಿನಿಮಮ್ 6 to 1 year ಬೇಕು.
ಈ 1 ಇಯರ್ ನಮ್ಗೆ ಯಾವುದೇ ಒಂದು ರೋಗ ಇತ್ತಪ್ಪ ಅಂತಂದ್ರೆ 1 ಇಯರ್ ಆದ್ಮೇಲೆ ಅದರಲ್ಲಿ ಆ ಕಿಟ್ ಅಲ್ಲಿ ತೋರಿಸ್ತದೆ, ಲ್ಯಾಬ್ ಅಲ್ಲಿ ಸ್ಪಾಟ್ ಟೆಸ್ಟ್ ಅಂತ ಇತ್ತು, ಅಲ್ಲಿ ತೋರಿಸ್ತದೆ. ಬಟ್ ಇದ್ರ ಹಂಗಿಲ್ಲ, ಇದರಲ್ಲಿ 1 ಮಂತ್ 45 ಡೇಸ್ ಒಳಗಡೆಯಿಂದ ಯಾವುದೇ ರೋಗ ಇತ್ತಂದ್ರೂ ತೋರಿಸ್ತದೆ. ಅದು ಖಾಲಿ 5 ಟೆಸ್ಟ್ಗಳು ಸಾತಾವಿಲ್ಲ: HIV, HBsAg, SCV, VDRL, ಒಂದು ಮಲೇರಿಯಾ ಪ್ಯಾರಸೈಟ್. ಇನ್ನು ಈ ಸಂದರ್ಭದಲ್ಲಿ ಮುಖ್ಯಸ್ಥರಾದ ಪ್ರಮೋದ್ ರಾಥೋಡ್, ಸತೀಶ್, ಆಕಾಶ್ ಹಿರೇಮಠ್, ಸಾದ್ರಕ್ ಅನ್ಕುಣಿ, ವೀರೇಶ್ ಬುಯ್ಯಾರ್, ಭೀಮಶೆಟ್ಟಿ ಮುಖ, ಮಹಂತೇಶ್ ರೋಜೆ, ಪವನ್ ಕುಲಕರ್ಣಿ, ವಿಠಲ್ ಪೂಜಾರಿ, ಕೇದರ್ ಕುಲಕರ್ಣಿ, ವೀರೇಶ್ ಗೌಡ, ಲಕ್ಷ್ಮೀಕಾಂತ್, ಮನೋಜ್ ಉಪಸ್ಥಿತರಿದ್ದರು.